ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಮಸ್ಕಾರ ಎಲ್ರಿಗೂ. ಎಲ್ಲರೂ ಬದನೆಕಾಯಿ ಎಣ್ಗಾಯಿ ತಿಂದಿದ್ದೀರಾ ಅಲ್ವಾ? ಅದೇ ರೀತಿ ಇವತ್ತು ಹೀರೆಕಾಯಿ ಎಣ್ಗಾಯಿ ಮಾಡೋಣ. ತುಂಬಾನೇ ಟೇಸ್ಟಿಯಾಗಿರುತ್ತೆ. ಎಲ್ಲರೂ ಟ್ರೈ ಮಾಡಿ ನೋಡಿ. ಹೀರೆಕಾಯಿ ಎಣ್ಗಾಯಿ ಮಾಡೋಕ್ಕೆ ಈಗ ಈ ಹೀರೆಕಾಯಿನ ನಾವು ಇಷ್ಟಿಷ್ಟೇ ಕಟ್ ಮಾಡ್ಕೊಳ್ಳೋಣ. ಈ ಮೇಲಿನ ಸಿಪ್ಪೆನ ನಾವು ತೆಕ್ಕೊಂಬಿಡ್ಬೇಕು. ಈ ಥರ ಎಲ್ಲದ್ರದ್ದು ಸಿಪ್ಪೆ ತೆಕ್ಕೊಂಬಿಡಿ. ಹೀಗೆ ಇದ್ರ ನಾರನ್ನ ತೆಗಿಬೇಕು. ಇವಾಗಿದು ಸಿಪ್ಪೆ ಎಲ್ಲ ತೆಗೆದು ರೆಡಿಯಾಗಿದೆ. ಇದನ್ನ ಈ ಥರ ಫುಲ್ಲಾಗಿ ಕಟ್ ಮಾಡಬಾರ್ದು. ಈ ಥರ ಮಿಡ್ಲಲ್ಲಿ ಸೀಳ್ಕೋಬೇಕು. ಹೀಗೆ ನೋಡಿ, ಕಂಪ್ಲೀಟ್ ಆಗಿ ಮಾಡಿಲ್ಲ, ಇಷ್ಟಿದೆ. ಇದೇ ಥರ ಎಲ್ಲದನ್ನು ಕಟ್ ಮಾಡಿ ರೆಡಿ ಇಟ್ಕೊಳ್ಳಿ. ಇವಾಗ ಮಸಾಲ ಮಾಡ್ಕೊಳ್ಳೋಕ್ಕೆ ಇದಕ್ಕೆ 2 ಸ್ಪೂನ್ನಷ್ಟು ಎಳ್ಳು ಹಾಕಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಳ್ಳನ್ನ. ಇವಾಗ ಇದು ಅರ್ಧ ಫ್ರೈ ಆದಮೇಲೆ ಇದಕ್ಕೆ ಗುರೆಳ್ಳು ಹಾಕ್ತಾ ಇದ್ದೀನಿ. ನೋಡಿ, ಇದಕ್ಕೆ ಗುರೆಳ್ಳು ಅಂತಾರೆ. ಇದನ್ನ ಹಾಕ್ಕೋಬೇಕು. ಇದು ಎಣ್ಗಾಯಿಗೆ ಯೂಸ್ ಮಾಡ್ತಾರೆ. 2 ಸ್ಪೂನ್ ಹಾಕ್ತಾ ಇದ್ದೀನಿ. ಉತ್ತರ ಕರ್ನಾಟಕದಲ್ಲಿ ಇದಕ್ಕೆ ಹುಚ್ಚೆಳ್ಳು ಅಂತಾರೆ. ಗುರೆಳ್ಳು, ಹುಚ್ಚೆಳ್ಳು, ಇದ್ರ ಪೌಡ್ರು ಸಿಗುತ್ತೆ ನಿಮಗೆ. ಇವಾಗ ಇದು ಫ್ರೈ ಆದ ಕೂಡಲೇ ಇದಕ್ಕೆ ಒಂದು 5ರಿಂದ 6 ಕೆಂಪು ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ನೀವು ಇಲ್ಲಿ ಕೆಂಪು ಮೆಣಸಿನ ಬದಲು ಹಸಿ ಮೆಣಸಿನ್ಕಾಯಿನೂ ಯೂಸ್ ಮಾಡ್ಕೋಬೋದು, ಇಲ್ಲ ಅಂದರೆ ಮೆಣಸಿನ ಪುಡಿ ಕೂಡ ಯೂಸ್ ಮಾಡ್ಕೋಬೋದು. ಸ್ವಲ್ಪ ತೆಂಗಿನಕಾಯಿ ತುರಿ, ಮತ್ತು ಇದು ಆಲ್ರೆಡಿ ನಾನು ಹುರಿದು ಸಿಪ್ಪೆ ಎಲ್ಲ ತೆಗೆದಿಟ್ಕೊಂಡಿರೋ ಒಂದು 1/4 ಕಪ್ ಅಷ್ಟು ಕಡಲೆಕಾಯಿ ಬೀಜ, ಅದನ್ನು ಹಾಕೊಳ್ತಾ ಇದ್ದೀನಿ. ಇದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕೀಗ. ಇದ್ರ ಜೊತೆಗೆ 1-2 ಬೆಳ್ಳುಳ್ಳಿ ಎಸಳು ಹಾಕ್ತಾ ಇದ್ದೀನಿ. ಬೆಳ್ಳುಳ್ಳಿ ಬೇಡ ಅನ್ನೋರು ಸ್ಕಿಪ್ ಮಾಡ್ಕೋಬೋದು. ಇವಾಗ ಇದು ಆಗಿದೆ. ಗ್ಯಾಸ್ನ ಆಫ್ ಮಾಡಿಬಿಡೋಣ. ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಹಾಕಿ ಒಂಚೂರು ಮಿಕ್ಸ್ ಮಾಡಿ. ಇವಾಗ ಈ ಮಸಾಲ ಫುಲ್ ಆರಬೇಕು. ಆರಿದ್ಮೇಲೆ ಇದನ್ನು ಪೌಡ್ರ್ ಮಾಡ್ಕೊಳ್ಳೋಣ. ಇವಾಗ ಈ ಬಾಣಲೆಗೆ 1-2 ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಇದಕ್ಕೆ ನಾವು ಕಟ್ ಮಾಡಿ ರೆಡಿ ಮಾಡ್ಕೊಂಡಿದ್ವಲ್ಲ ಆ ಹೀರೆಕಾಯಿನ ಹಾಕಿ 1-2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಟೇಸ್ಟ್ ಚೆನ್ನಾಗಿರುತ್ತೆ ಹೀಗೆ ಮಾಡಿದ್ರೆ. ಇವಾಗ 1-2 ನಿಮಿಷದಿಂದ ಫ್ರೈ ಆಗ್ತಾ ಇದೆ. ಗ್ಯಾಸ್ ಆಫ್ ಮಾಡಿಬಿಡ್ತೀನಿ. ಇದು ಆರಲಿ, ಸ್ವಲ್ಪ ಮಸಾಲಾನು ಆರಲಿ. ಇವಾಗ ಮಸಾಲ ಆರಿದೆ, ಇದನ್ನು ರುಬ್ಕೊಂಡ್ಬಿಡೋಣ. ಇವಾಗ ಇದಕ್ಕೆ ಸ್ವಲ್ಪ ಹುಣಸೆ ಹಣ್ಣಿನ ನೀರು ಹಾಕಿ ರುಬ್ಕೊಳ್ತೀನಿ. ತೀರಾ ನೀರಾಗಿ ರುಬ್ಕೋಬೇಡಿ, ಗಟ್ಟಿಯಾಗೇ ಇರಲಿ. ಈಗ ಈ ರುಬ್ಬಿರೋ ಮಸಾಲಕ್ಕೆ 1/4 ಸ್ಪೂನ್ನಷ್ಟು ಗರಂ ಮಸಾಲ ಹಾಕಿದ್ದೀನಿ. ಆಮೇಲೆ ಸ್ವಲ್ಪ ಉಪ್ಪು, ಇಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವಿಲ್ಲಿ ಹೀರೆಕಾಯಿನ ಸ್ವಲ್ಪ ಹುರಿದಿಟ್ಕೊಂಡಿದ್ವಲ್ಲ ಅದ್ರ ಒಳಗಡೆ ಹೀಗೆ ಫಿಲ್ ಮಾಡಬೇಕು. ನೋಡಿ, ಅದು ಕಟ್ ಆಗದೆ ಇರೋ ಥರ ಈ ಥರ ಟೈಟಾಗಿ ಫಿಲ್ ಮಾಡ್ಕೋಬೇಕು. ಹೀಗೆ ಇದೇ ಥರ ಎಲ್ಲದನ್ನು ಫಿಲ್ ಮಾಡಿ ರೆಡಿ ಮಾಡ್ಕೊಳ್ಳಿ. ಇವಾಗ ಎಲ್ಲ ಫಿಲ್ ಆಗಿ ರೆಡಿಯಾಗಿದೆ. ಉಳಿದಿರೋ ಮಸಾಲಕ್ಕೆ 1/4 ಕಪ್ ಅಷ್ಟು ನೀರು ಹಾಕಿ ರೆಡಿ ಮಾಡಿಟ್ಕೊಳ್ಳಿ. ಇದು ಎಣ್ಗಾಯಿಗೆ ಆಮೇಲೆ ಹಾಕೋದಿಕ್ಕೆ ಬೇಕಾಗತ್ತೆ. ಇಲ್ಲಿ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಇಟ್ಕೊಂಡಿದ್ದೀನಿ, ಅದು ಬಿಸಿ ಆಗಿದೆ. ಅದಕ್ಕೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಇದು ಸ್ವಲ್ಪ ಫ್ರೈ ಆಗಲಿ. ಇವಾಗ ಸಾಸಿವೆ ಸಿಡಿತಾ ಇದೆ. ಇದಕ್ಕೆ ಈರುಳ್ಳಿ ಹಾಕೊಳ್ಳೋಣ. ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ. ಸ್ವಲ್ಪ ಅರಿಶಿನ, ಸ್ವಲ್ಪ ಉಪ್ಪು, ಅಲ್ಲೂ ಹಾಕಿದ್ದೀವಿ ನಾವು, ಅದಕ್ಕೆ ನೋಡ್ಕೊಂಡು ಹಾಕ್ಕೊಳ್ಳಿ. ಉಪ್ಪನ್ನ ಸ್ವಲ್ಪ ಹಾಕಿದರೆ ಸಾಕು. ಈಗ ಇದಕ್ಕೆ 1 ಟೊಮೆಟೊ ಹಾಕ್ಕೊಳ್ಳೋಣ. ಒಂದು ಸ್ವಲ್ಪ ಬೆಲ್ಲ, ಸ್ವಲ್ಪ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಉರಿನ ಸಿಮ್ಮಲ್ಲಿ ಇಟ್ಕೊಳ್ಳಿ.
ಇವಾಗ ಇದರಲ್ಲಿ ನಾವು ಫಿಲ್ ಮಾಡ್ಕೊಂಡಿದ್ವಲ್ಲ ಆ ಹೀರೆಕಾಯಿನ ಹಾಕ್ಕೊಳ್ಳೋಣ. ಈ ಹೀರೆಕಾಯಿ ಹಾಕಿದ್ಮೇಲೆ ಇದಕ್ಕೆ ಮುಚ್ಚಿ ಒಂದು 5 ರಿಂದ 6 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಇದನ್ನ ಸಿಮ್ಮಲ್ಲಿ ಇಟ್ಬಿಡಿ, ಉರಿನ ಜೋರಾಗಿಡಕ್ಕೆ ಹೋಗ್ಬೇಡಿ, ಆಮೇಲೆ ಸೀದೋಗ್ಬಿಡತ್ತೆ. ಇವಾಗ ಇದು ಸ್ವಲ್ಪ ಸ್ವಲ್ಪ ಬೇಯ್ತಾ ಇದೆ. ಇದನ್ನ ತಿರುಗಿಸ್ಕೊಳ್ಳಿ, ಈ ಥರ ಇದನ್ನ ಟರ್ನ್ ಮಾಡ್ಕೋಬೇಕು. ಇವಾಗ ಇದಕ್ಕೆ ಈ ಉಳಿದಿರೋ ಮಸಾಲಾನ ಹಾಕ್ಕೊಳ್ಳೋಣ. ಇವಾಗ ಇದಕ್ಕೆ ನೀರು ಹಾಕಿದ್ದೀನಿ. ಇವಾಗ ಇದನ್ನ ಸಿಮ್ಮಲ್ಲಿಟ್ಟು ಮುಚ್ಚಿಬಿಡೋಣ. ಚೆನ್ನಾಗಿ ಬೇಯಬೇಕಿದು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಇವಾಗ ಮುಚ್ಚಿಬಿಡೋಣ. ಮಸಾಲ ಟೇಸ್ಟ್ ನೋಡ್ಕೊಳ್ಳಿ. ಈಗ ಉಪ್ಪು ಖಾರ ಏನಾದರೂ ಕಡಿಮೆ ಇದೆ ಅಂದರೆ ಸ್ವಲ್ಪ ಹಾಕ್ಕೋಬೋದು ನೀವು. ಇವಾಗ ಹೀರೆಕಾಯಿ ಎಣ್ಗಾಯಿ ರೆಡಿ ಆಗಿದೆ. ಗ್ಯಾಸ್ ಆಫ್ ಮಾಡಿಬಿಡೋಣ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಎಲ್ಲರೂ ಟ್ರೈ ಮಾಡಿ ಹೇಗಿತ್ತು ಅಂತ ನಮಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.